ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಬೇಗ ಸಬ್ಸ್ಕ್ರೈಬ್ ಮಾಡಿ. ಕತೆ ಇಷ್ಟ ಆದಲ್ಲಿ ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ. ನನ್ನ ಕತೆ ನಿಮ್ಮ ಭಾವ ಚಾನಲ್ಗೆ ಸ್ವಾಗತ. ಯಶು, ಅಜ್ಜಿ ಮನೆಯಿಂದ ಸಂಜೆಗೆ ಬಂದಿದೆಯಂತೆ. ಎಲ್ಲಿಗೆ ಹೋಗಿದ್ದೆ? ನನಗೆಷ್ಟು ಟೆನ್ಷನ್ ಆಗಿತ್ತು ಗೊತ್ತಾ? ಎಷ್ಟು ಸರಿ ಹೇಳಿದ್ದೀನಿ ನಿನಗೆ, ಹೇಳಿದೆ ಎಲ್ಲಿಗೂ ಹೋಗಬೇಡ ಅಂತ. ಮನೆಯ ಬಾಗಿಲಲ್ಲಿ ನಡೆದು ಬಂದ ಮಗಳ ಎದುರಿಗೆ ನಿಂತು ಕೇಳಿದರು ವರ್ಧನ್ ಆತಂಕದಲ್ಲಿ. ಅವರ ಮೇಲಿನ ಕೋಪಕ್ಕೆ ಮಾತನಾಡದೆ ಸರಿದು ಮುಂದೆ ಹೆಜ್ಜೆ ಇಟ್ಟಳು ಯಶಸ್ವಿನಿ. ಯಶು, ನಿಂತ್ಕೋ ಎಂದು ಮತ್ತೆ ಮುಂದೆ ಬಂದು ನಿಂತರು. ನನಗೆ ನಿಮ್ಮ ಜೊತೆ ಮಾತಾಡೋಕ್ಕೆ ಇಷ್ಟ ಇಲ್ಲ ಅಪ್ಪ, ಒದರಿದಳು ಕೋಪದಲ್ಲೇ. ನೀವು ನನಗೆ ಮೋಸ ಮಾಡಿದ್ದೀರಾ, ಭಾರ್ಗವ್ ಸರ್ ಮುಂದೆ ನನಗೆ ಅವಮಾನ ಮಾಡಿದ್ದೀರಾ ಎಂದಳು ಕೈಕಟ್ಟಿ ನಿಂತು ಎತ್ತಲೋ ನೋಡುತ್ತಾ. ನಾನು ಅವನ ಮುಂದೆ ಅವಮಾನ ಮಾಡಿದ್ದೀನ? ಯಾಕೆ ಹೀಗೆಲ್ಲ ಮಾತಾಡ್ತಿದ್ದೀಯಾ ಯಶು ನೀನು? ಮಗಳ ಮೇಲಿನ ಮಮತೆ ಅವರಿಗೆ ಇರೋದನ್ನೇ ಹೇಳ್ತಿದ್ದೀನಿ ಅಪ್ಪ. ಅವರೆಲ್ಲ ತುಂಬ ಒಳ್ಳೆಯ ಜನ, ನೀವೇ ಅವ್ರ ಜೊತೆ ದ್ವೇಷ ಅಂದ್ಕೊಂಡು ಜಗಳ ಮಾಡೋದು ಎಂದಳು ಶರ್ಮಾ ಕುಟುಂಬದ ಪರವಹಿಸಿ. ಅವ್ರ ಪರವಾಗಿ ಮಾತಾಡ್ತಿದ್ದೀಯಾ ನೀನು? ಕೇಳಿದರು ಸಹಿಸದೆ. ಹೌದು, ನಾನು ನೇರವಾಗಿ ಭಾರ್ಗವ್ ಸರ್ ಮನೆಗೆ ಹೋಗಿದ್ದೆ. ಅವ್ರ ಹತ್ರ ಕ್ಷಮೆ ಕೇಳಿದೆ. ನಿಮಗೆ ಗೊತ್ತಾ, ನಾನು ತಲೆ ತಿರುಗಿ ಬಿದ್ದೆ ಅಂತ ಎಷ್ಟು ಚೆನ್ನಾಗಿ ನೋಡಿಕೊಂಡ್ರು ಅವರೆಲ್ಲ ನನ್ನನ್ನು. ಹಾಗೆ ನಾನು ಅವ್ರ ಗೆಸ್ಟ್ ಅಂತ ಊಟ ಮಾಡಿಸಿ ಕಳಿಸಿದ್ರು. ನನಗೆ ಕ್ಷಮೆನೂ ಒಪ್ಕೊಂಡ್ರು. ಇನ್ನು ಮುಂದೆ ಅವರಿಂದ ದೂರ ಇರಿ ಅಪ್ಪ, ಸಾಧ್ಯ ಆದರೆ ಸ್ನೇಹ ಬೆಳೆಸಿ ಅವ್ರ ಜೊತೆ ಎಂದಳು ಕೊನೆಯಲ್ಲಿ ಅವರನ್ನೊಮ್ಮೆ ನೋಡಿ. ಏನು, ನೀನು ಅವನ ಮನೆಗೆ ಹೋಗಿದ್ಯಾ? ತಲೆ ತಿರುಗಿ ಬಿದ್ದಿದ್ಯಾ? ಈಗ ಹೇಗಿದೆಯಾ ಮಗಳೇ ಕೇಳುತ್ತಾ ಅವಳ ತಲೆ ಸವರಿದರು. ಚೆನ್ನಾಗಿದ್ದೀನಿ ಅಪ್ಪ, ಡಾಕ್ಟರ್ನ ಕರೆಸಿ ಚೆಕಪ್ ಮಾಡಿಸಿದ್ರು. ನನಗೆ ನಿದ್ದೆ ಬರ್ತಿದೆ, ಮಲಗ್ತೀನಿ ಹೊರಟಾಗಿಯೇ ಎಂದು ಕೋಣೆಗೆ ನಡೆದು ಬಿಟ್ಟಳು. ನನ್ನ ಮಗಳು ಆ ಭಾರ್ಗವ್ ಪರವಾಗಿ ಮಾತಾಡ್ತಿದ್ದಾಳೆ. ಛೇ, ಈ ಭಾರ್ಗವ್ ಶರ್ಮಾ ಎಲ್ಲರನ್ನು ಜಾದು ಮಾಡಿ ತನ್ನತ್ತ ಸೆಳಿತಾನೆ ಅಂತ ಗೊತ್ತಿತ್ತು. ಆದರೆ ಈಗ ನನ್ನ ಮಗಳನ್ನು ನೋಡ್ಕೋತೀನಿ ಶರ್ಮಾ ನಿನ್ನನ್ನು ಎಂದು ಮತ್ತೆ ಹಲ್ಲು ಕಡಿದ ವರ್ಧನ್ ದ್ವೇಷ ಮರೆಯಲಿಲ್ಲ. ಇತ್ತ ಕೋಣೆಗೆ ಬಂದು ಮಲಗಿದ ಯಶಸ್ವಿನಿಗೆ ಶರ್ಮಾ ಕುಟುಂಬವೇ ತಲೆ ತುಂಬ. ಅವರ ಮಾತುಗಳು, ತೋರಿಸಿದ ಕಾಳಜಿ ಎಲ್ಲವೂ ಪದೇ ಪದೇ ನೆನಪಾಗಿ ಖುಷಿಯಾಗುತ್ತಿದ್ದಳು. ತುಂಬ ಚೆನ್ನಾಗಿದೆ ಆ ಫ್ಯಾಮಿಲಿ, ಯಾರೊಬ್ಬರು ಅವರಲ್ಲಿ ಕೆಟ್ಟವರಿಲ್ಲ. ಅಭಿ ಕೂಡ ಕೆಟ್ಟವನಲ್ಲ, ನನ್ನ ಮೇಲೆ ಕೋಪ ಅವನಿಗೆ ಅಷ್ಟೇ ಎಂದುಕೊಂಡು ಮಗ್ಗಲು ಬದಲಿಸಿದಳು. ಯಶು, ಏನು ಶರ್ಮಾ ಕುಟುಂಬ ನೋಡಿ ಸೋತು ಹೋಗಿರೋ ಆಗಿದೆ ಕೇಳಿತು ಮನ. ಹಾಂ, ನನ್ನ ಕುಟುಂಬ ಹಾಗಿಲ್ವಲ್ಲ, ಅದೇ ಬೇಸರ ನನಗೆ. ನನಗೂ ಆ ಥರ ಕುಟುಂಬ ಇದ್ದಿದ್ರೆ ತುಂಬ ಚೆನ್ನಾಗಿರ್ತಿತ್ತು ಎಂದು ಗೋಡೆಯ ಮೇಲಿದ್ದ ತಾಯಿಯ ಫೋಟೋ ನೋಡಿದಳೊಮ್ಮೆ. ಅಮ್ಮ, ನಮಗೂ ಅಂಥ ದೊಡ್ಡ ಫ್ಯಾಮಿಲಿ ಇರಬೇಕಿತ್ತು ಎಂದು ನೆನೆದವಳ ತಲೆಗೆ ಥಟ್ಟನೆ ಯೋಚನೆಯೊಂದು ಹೊಳೆಯಿತು. ನಾನು ಯಾಕೆ ಅವ್ರ ಫ್ಯಾಮಿಲಿ ಫ್ರೆಂಡ್ ಆಗಬಾರ್ದು? ಆಗ ಅಪ್ಪ ಮತ್ತೆ ಭಾರ್ಗವ್ ಸರ್ ಮಧ್ಯೆ ಇರೋ ಕೋಪ, ಜಗಳ ಎಲ್ಲನೂ ಹೋಗುತ್ತೆ. ನನಗೂ ಆ ಫ್ಯಾಮಿಲಿ ಜೊತೆ ಇದ್ದಾಗುತ್ತೆ. ಎಸ್, ನಾಳೆ ಮತ್ತೆ ಶರ್ಮಾ ಮನೆಗೆ ಹೋಗ್ತೀನಿ, ಅವ್ರ ಫ್ರೆಂಡ್ಶಿಪ್ ಬೆಳೆಸ್ತೀನಿ. ಅಭಿ ನನ್ನ ಸಾರಿನ ಅಕ್ಸೆಪ್ಟ್ ಬೇರೆ ಮಾಡ್ಕೊಂಡಿಲ್ಲ, ಸೊ ಅವನಿಗೆ ಮತ್ತೆ ಸಾರಿ ಕೇಳಿ ಅವನನ್ನು ಫ್ರೆಂಡ್ ಮಾಡ್ಕೋತೀನಿ ಎಂದು ನಿರ್ಧರಿಸಿದವಳು ಬೆಂಗಳೂರಿಗೆ ಹೋಗುವುದನ್ನು ಮರೆತು ಮಲಗಿದಳು. ಹೊಸದೊಂದು ಜೀವನ ಶುರು ಮಾಡುವ ಯೋಚನೆ ಮಾಡಿ. ಅನಿರುದ್ಧನ ಮನದಲ್ಲಿನ ಪ್ರೀತಿಯನ್ನು ಕೆದಕಿ ಹೊರತೆಗೆಯಲೇಬೇಕೆಂದು ಗಟ್ಟಿ ನಿರ್ಧಾರ ಮಾಡಿದ್ದಳು ಅಶ್ವಿತಾ. ಅದಕ್ಕವಳು ಮಾಡಿದ ಉಪಾಯ ಅವನನ್ನು ತನ್ನಿಂದ ದೂರವಿಟ್ಟು ನೋಡುವುದು. ಅದು ಫಲಿಸಿತ್ತು ಕೂಡ. ಹಿಂದಿನ ದಿನದ ಅಶ್ವಿತಾಳ ವರ್ತನೆ ನೋಡಿ ಆ ರಾತ್ರಿ ಅನಿರುದ್ಧ್ ಯೋಚನೆಗೆ ಬಿದ್ದಿದ್ದ ಕೂಡ. ಅವಳು ಹೇಳದೆ ಇವನಿಗೆ ತಿಳಿಯುವುದಾದರೂ ಹೇಗೆ ಅಲ್ಲವೇ? ಆದರೂ ಅವಳು ತನ್ನಿಂದ ದೂರ ಇರುವುದೇ ಒಳ್ಳೆಯದು ಎಂದುಕೊಂಡನಾದರೂ ಅವನ ಚಡಪಡಿಕೆ ಮಾತ್ರ ಕಡಿಮೆ ಆಗಿರಲಿಲ್ಲ. ಆ ದಿನವೂ ಅವಳು ಮುಖ ಉದಿಸಿಕೊಂಡೇ ಇದ್ದಳು. ಅವಳ ಗಂಭೀರತೆ ಏಕೆಂದು ಅನಿರುದ್ಧನಿಗೆ ಈಗಲೂ ಉತ್ತರ ಸಿಗದ ಪ್ರಶ್ನೆಯೇ. ಆಫೀಸ್ಗೆ ಬಂದವಳ ಗಂಭೀರತೆ ಕಂಡು ಏನಾಗಿದೆ ಇವರಿಗೆ, ಇವತ್ತಾದರೂ ಚೆನ್ನಾಗಿ ಮಾತಾಡ್ತಾರೋ ಇಲ್ವೋ ನೋಡೋಣ ಎಂದುಕೊಂಡವ ಫೈಲ್ ಹಿಡಿದು ಅದನ್ನು ತೋರಿಸುವ ನೆಪ ಮಾಡಿಕೊಂಡು ಎದ್ದು ಹೋದ ಚೇಂಬರಿಗೆ.
ಎಕ್ಸ್ಕ್ಯೂಸ್ ಮಿ ಮೇಡಮ್ ಎನ್ನುತ್ತಾ ಒಳ ಬಂದವ ಅವಳ ಮುಂದೆ ನಿಂತು, ಮೇಡಮ್ ಈ ಫೈಲ್ ಒಂದು ಸರಿ ಚೆಕ್ ಮಾಡಿ ಎಂದು ಅವಳ ಮುಂದೆ ಚಾಚಿದ. ಅವನತ್ತ ನೋಡದ ಅಶ್ವಿತಾ, ಇಟ್ಟು ಹೋಗಿ ಎಂದಳು ತಲೆ ಬಾಗಿಸಿಕೊಂಡು ತನ್ನ ಫೋನ್ ನೋಡುತ್ತಾ. ಬಾಸ್ ಎಂದ ಮೇಲೆ ಅವಳ ಮಾತಿಗೆ ಎದುರಾಡುವಂತಿಲ್ಲವಲ್ಲ. ಅವಳ ಮುಂದೆ ಫೈಲ್ ಇಟ್ಟು ಹೊರಬಂದ ಮತ್ತೆ ಯೋಚನೆಗಳೊಂದಿಗೆ. ನನ್ನನ್ನು ನೋಡ್ತಾನೂ ಇಲ್ವಲ್ಲ, ಅಷ್ಟೊಂದು ಸೀರಿಯಸ್ ಆಗಿದ್ದೀರಾ ಅಥವಾ ಸೀರಿಯಸ್ ವಿಷಯ ಏನಾದರೂ ಇದೆಯಾ, ಹೇಗೆ ತಿಳ್ಕೊಳ್ಳೋದು ಒಂದು ಗೊತ್ತಾಗ್ತಿಲ್ಲ ಎಂದುಕೊಂಡವ ತನ್ನ ಜಾಗಕ್ಕೆ ಹೋಗಿ ಕುಳಿತು ಕೆಲಸದತ್ತ ಗಮನ ಕೊಟ್ಟ. ಇತ್ತ ಅವ ತಂದುಕೊಟ್ಟ ಫೈಲ್ ನೋಡುತ್ತಿದ್ದ ಅಶ್ವಿತಾ, ಇದರ ಅವಶ್ಯಕತೆನೇ ಇಲ್ಲ ಈಗ, ಆದರೂ ಇದನ್ನು ತಗೊಂಡು ಬಂದಿದ್ದಾರೆ. ನನಗೆ ಗೊತ್ತು ಅನಿರುದ್ಧ್, ನನ್ನ ಈ ಸೀರಿಯಸ್ನೆಸ್ ನಿಮಗೆ ಚಡಪಡಿಕೆ ಆಗ್ತಿದೆ ಅಂತ, ನೋಡೋಣ ಏನು ಮಾಡ್ತೀರಾ ಅಂತ ಎಂದುಕೊಂಡವಳು ಕೆಲಸದತ್ತ ಗಮನ ಕೊಟ್ಟಳು. ಮನೆಯ ಎಲ್ಲರೂ ತಿಂಡಿ ತಿಂದು ಕುಳಿತಿದ್ದರು. ಆಗ ತಾನೆ ಗಂಡಸರೆಲ್ಲ ಕೆಲಸಕ್ಕೆ ಹೊರಟು ಹೋಗಿದ್ದರು. ಆಗ ಕಾರಿನ ಸದ್ದಾಯಿತು. ಇಷ್ಟೊತ್ತಿನಲ್ಲಿ ಯಾರು ಎಂದುಕೊಂಡ ಪೂರ್ಣರವರು ಬಾಗಿಲಿಗೆ ಬಂದಾಗ ಕಾರಿನಿಂದ ಕೆಳಗಿಳಿದು ಬಂದಳು ಯಶಸ್ವಿನಿ. ಈ ಹುಡುಗಿ ಮತ್ತೆ ಎಂದುಕೊಂಡರು ಮನದಲ್ಲೇ. ಹಾಯ್ ಆಂಟಿ ಅವರನ್ನು ನೋಡಿ ಎನ್ನುತ್ತಾ ಬಂದಳು ಯಶಸ್ವಿನಿ ಬಳಿ. ನಗು ಬೀರಿದರು ಪೂರ್ಣ. ಟಿಫಿನ್ ಆಯ್ತಾ ಆಂಟಿ ಕೇಳಿದಳು ಸಲುಗೆಯಿಂದಲೇ. ಆಯ್ತಮ್ಮ, ನಿಂದು ಕೇಳಿದರು ಒಳ ಬರುತ್ತಲೇ. ಅವರ ಜೊತೆಯೇ ಯಶಸ್ವಿನಿ ಹೆಜ್ಜೆ ಹಾಕಿದಳು. ಆಗಿದೆ ಆಂಟಿ. ಭಾರ್ಗವ್ ಸರ್ ಇದ್ದಾರಾ? ಅಭಿರಾಮ್ ಕೇಳಿದಳು ಮನೆಯನ್ನೊಮ್ಮೆ ನೋಡುತ್ತಾ. ಇಲ್ಲ, ಎಲ್ಲರೂ ಆಫೀಸ್ಗೆ ಹೋಗಿದ್ದಾರೆ. ಯಾಕೆ? ಮತ್ತೇನು ರಾದ್ಧಾಂತ ಮಾಡುವಳು ಎಂಬ ಸಣ್ಣ ಆತಂಕದಲ್ಲೇ ಕೇಳಿದರು. ಅವರ ಮೊಗ ಗಮನಿಸಿದ ಯಶಸ್ವಿನಿ, ಟೆನ್ಷನ್ ಬೇಡ ಆಂಟಿ, ನಾನು ಏನು ಜಗಳ ಮಾಡೋದಿಲ್ಲ. ಆ್ಯಕ್ಚುಲಿ ನಾನು ಅಭಿ ಫ್ರೆಂಡ್ಶಿಪ್ ಮಾಡೋದಕ್ಕೆ ಬಂದಿದ್ದೀನಿ ಎಂದಳು ಚಂದದ ನಗೆಯೊಂದಿಗೆ. ಸಮಾಧಾನದ ಉಸಿರು ಹೊರಹಾಕಿದರು ಪೂರ್ಣರವರು. ಅವನ ಜೊತೆ ಫ್ರೆಂಡ್ಶಿಪ್ ಯಾಕೆ ಎಂದು ಕೇಳಿದರು ಸಹಜವಾಗಿ. ಅವಳ ತಂದೆಗೂ ಆ ಮನೆಗೂ ಆಗುವುದೇ ಇಲ್ಲವಲ್ಲ. ಯಾಕಾಂಟಿ ಮಾಡಬಾರ್ದಾ ಎಂದು ಕೇಳಿದಾಗ, ಯಾಕೆ ಮಾಡಬೇಕು ಎಂದು ಕೇಳುತ್ತಾ ಅಲ್ಲಿಗೆ ಬಂದರು ಅಮೃತ. ಅವರನ್ನು ನೋಡಿದ ಯಶಸ್ವಿನಿ, ಯಾಕಂದರೆ ನನಗೆ ನಿಮ್ಮ ಫ್ಯಾಮಿಲಿ ತುಂಬ ಇಷ್ಟ ಆಗಿದೆ ಆಂಟಿ. ಒಗ್ಗಟ್ಟಾಗಿರೋ ನಿಮ್ಮ ಜಾಯಿಂಟ್ ಫ್ಯಾಮಿಲಿ ನೋಡಿ ನನಗೆ ತುಂಬ ಖುಷಿ ಆಯಿತು. ಅದಕ್ಕೆ ನಿಮಗೆ ಫ್ರೆಂಡ್ ಆಗಬೇಕು ಅಂದ್ಕೊಂಡೆ. ಆಗ ನಮ್ಮ ತಂದೆಗೂ ನಿಮ್ಮ ಫ್ಯಾಮಿಲಿ ಮೇಲಿನ ಕೋಪ ಕಡಿಮೆ ಆಗಬಹುದು, ಅವ್ರ ಜಗಳನೂ ಕಡಿಮೆ ಆಗಬಹುದು. ಏನನ್ನು ಮುಚ್ಚಿಡದೆ ಸರಾಗವಾಗಿ ಹೇಳಿದಳು. ಆದರೆ ನಿನ್ನನ್ನು ಹೇಗೆ ನಂಬೋದು ನಾವು? ಮೊದಲೇ ಆ ವರ್ಧನ್ ಮಗಳು ನೀನು ಕೇಳುತ್ತಾ ಸೋಫಾದಲ್ಲಿ ಬಂದು ಕುಳಿತರು ಶರಾವತಿ ಅಜ್ಜಿ. ಅವರ ಬಳಿ ಬಂದ ಯಶಸ್ವಿನಿ, ನಂಬಿಕೆ ಬರೋದಕ್ಕೆ ಏನು ಮಾಡಬೇಕು ಹೇಳಿ ಅಜ್ಜಿ ಎಂದಳು. ಏನೂ ಬೇಡ ಯಶಸ್ವಿನಿ, ನಿಮ್ಮ ತಂದೆ ಭಾವನ ಜೊತೆ ಜಗಳ ಮಾಡೋದು ಬೇಡ, ನೀನು ಅಭಿ ಜೊತೆ ಫ್ರೆಂಡ್ಶಿಪ್ ಮಾಡೋದು ಬೇಡ, ಸುಮ್ಮನೆ ಹೋಗು ಚೂರು ಖಾರವಾಗಿಯೇ ಎಂದರು ಅಮೃತ. ಮುಜುಗರ ಎನ್ನಿಸಿತು ಯಶಸ್ವಿನಿಗೆ. ಅಮೃತ ಹಾಗೆಲ್ಲ ಅನ್ಬೇಡ ಎಂದರು ಪೂರ್ಣ. ಮತ್ತೆ ಹೇಗೆ ಹೇಳಬೇಕು ಅಕ್ಕ, ಇವಳು ನಮ್ಮ ಅಭಿಗೆ ಏನೇನು ಅಂದಿದ್ದಾಳೆ ಅನ್ನೋದು ನೆನಪಿಲ್ವ ನಿಮಗೆ? ಭಾವ ಇವಳನ್ನು ನಿನ್ನೆ ಗೆಸ್ಟ್ ಅಂದಿದ್ರು, ಫ್ರೆಂಡ್ ಅಲ್ಲ, ನೇರವಾಗಿ ಹೇಳಿದರು ಅಮೃತ. ನಾನು ತಪ್ಪು ಮಾಡಿದ್ದೀನಿ ಅಂತ ಸಾರಿ ಕೇಳಿದ್ದೀನಲ್ಲ ಆಂಟಿ. ಯಶಸ್ವಿನಿಯ ಧ್ವನಿ ಸಣ್ಣದಾಗಿತ್ತು. ಆದರೂ ಈ ಫ್ರೆಂಡ್ ಅನ್ನೋದು ಏನೂ ಬೇಡ, ಒರಟಾಗಿಯೇ ಎಂದರು ಅಮೃತ. ನೀನು ಹೇಳ್ತಿರೋದು ಸರಿಯಾಗಿದ್ದರೂ ಅದನ್ನು ಹೇಳೋ ರೀತಿ ತಪ್ಪಾಗಿದೆ. ಭಾರ್ಗವ್ ಇವಳನ್ನು ಗೆಸ್ಟ್ ಅಂತ ಹೇಳಿದ್ದಾನೆ ಅಂದಮೇಲೆ ಗೆಸ್ಟ್ ಜೊತೆ ಹೀಗೆಲ್ಲ ಮಾತಾಡಬಾರ್ದು ಎಂದರು ಶರಾವತಿ ಅಜ್ಜಿ. ಅಮೃತ ನಿಂತರು ಸುಮ್ಮನೆ ಮುಖ ಗಂಟಿಟ್ಟುಕೊಂಡೆ. ಪೂರ್ಣರವರು ಅವಳ ಬಳಿ ಬಂದು, ಕುತ್ಕೋ ಯಶಸ್ವಿನಿ, ಟೀ ಕುಡಿತೀಯಾ ಎಂದು ಕೇಳಿದರು. ಅಮೃತಾರಂತೆ ನಡೆದುಕೊಳ್ಳಲು ಬರುವುದಿಲ್ಲ ಅವರಿಗೆ. ಏನು ಬೇಡ ಆಂಟಿ ಎಂದ ಯಶಸ್ವಿನಿ ಕುಳಿತಾಗ ಪೂರ್ಣ ಅವಳ ಪಕ್ಕದಲ್ಲೇ ಕುಳಿತರು. ಆಂಟಿ, ನಿಜವಾಗ್ಲೂ ನಾನು ಫ್ರೆಂಡ್ಶಿಪ್ ಮಾಡ್ಕೊಳ್ಳೋದಕ್ಕೆ ಬಂದಿದ್ದು. ಆ್ಯಕ್ಚುಲಿ ಅಪ್ಪನಿಗೂ ನಾನು ಇಲ್ಲಿ ಬಂದಿರೋದು ಗೊತ್ತಿಲ್ಲ. ನನಗೆ ಅಪ್ಪನ ಹಾಗೆ ನಿಮ್ಮ ಮೇಲೆ ಕೋಪ ದ್ವೇಷ ಯಾವುದೂ ಇಲ್ಲ ಆಂಟಿ, ಮೆತ್ತಗೆ ಹೇಳಿತು ಹುಡುಗಿ. ತನ್ನನ್ನು ತಪ್ಪು ತಿಳಿದುಕೊಂಡಿರುವರೇನೋ ಎಂಬ ಭಾವ ಅವಳಿಗೆ. ಪರವಾಗಿಲ್ಲ ಯಶಸ್ವಿನಿ, ನೀನು ಅಭಿ ಜೊತೆ ಫ್ರೆಂಡ್ಶಿಪ್ ಮಾಡ್ಕೊಳ್ಳೋದಕ್ಕೆ ಬಂದಿದೆಯಾ ಅಲ್ವಾ? ಅದು ಸಾಧ್ಯ ಇಲ್ಲ ತಿಳಿಸಿ ಹೇಳುತ್ತಿದ್ದರವರು ಮಗನ ಬಗ್ಗೆ. ಆಶ್ಚರ್ಯಗೊಂಡ ಯಶಸ್ವಿನಿ, ಯಾಕಾಂಟಿ ಎಂದು ಕೇಳಿದರು. ಯಾಕಂದರೆ ಅಭಿ ಹುಡುಗಿರ ಸುದ್ದಿಗೆ ಹೋಗೋದಿಲ್ಲ,
ನೀನಷ್ಟೇ ಅಲ್ಲ, ಯಾವ ಹುಡುಗಿನೇ ಬಂದರೂ ಅವಳ ಜೊತೆ ಅವನು ಗೆಳೆತನ ಬೆಳೆಸೋದಿಲ್ಲ ಎಂದರು ಶರಾವತಿ ಅಜ್ಜಿ. ಅಭಿರಾಮನ ಜೀವನದಲ್ಲಿ ಆಗಲೇ ಹೆಣ್ಣಿನ ಪ್ರವೇಶ ಆಗಿದೆಯಲ್ಲ, ಅದು ಎಲ್ಲರಿಗೂ ಗೊತ್ತಿರುವುದೇ. ಯಾಕಜ್ಜಿ, ಹುಡುಗಿರು ಅಂದರೆ ಅಲರ್ಜಿನ ನಿಮ್ಮ ಮೊಮ್ಮಗನಿಗೆ? ನಾನು ನೋಡಿರೋ ಹಾಗೆ ಆ ಥರ ಏನಿಲ್ಲ ಅನಿಸುತ್ತೆ. ಯಾಕಂದರೆ ವೈಭವಿ ರೆಸ್ಟೋರೆಂಟ್ ಓನರ್ ಅವನು ಒಳ್ಳೆ ಫ್ರೆಂಡ್ ಅಂತ ಕೇಳಿದ್ದೀನಿ ಎಂದಳು ತನಗೆ ಗೊತ್ತಿದ್ದನ್ನೇ ಹೇಳುತ್ತಾ. ಅವಳು ಅವನಿಗೆ ಚಿಕ್ಕಂದಿಂದನೂ ಗೆಳತಿನೇ ಎಂದರು ಪೂರ್ಣ. ಹೌದಾ, ಮತ್ತು ಈಗ ನನ್ನ ಜೊತೆ ನಿಮ್ಮ ಮಗ ಫ್ರೆಂಡ್ ಆಗೋದಿಲ್ವಾ ಕೇಳಿದಳು ಆಸೆಯಿಂದ. ನಿನ್ನನ್ನು ಫ್ರೆಂಡ್ ಮಾಡ್ಕೊ ಅಂತ ನಾವಷ್ಟೇ ಅಲ್ಲ, ಭಾರ್ಗವ್ ಬಾವ ಹೇಳಿದ್ರು ಅವನು ಫ್ರೆಂಡ್ ಆಗೋದಿಲ್ಲ ಎಂದರು ಅಮೃತ ಎದುರಿಗೆ ಕುಳಿತು. ಯಾಕೆ, ಅರ್ಥವೇ ಆಗುತ್ತಿಲ್ಲ ಅವಳಿಗೆ ಅವರ ಮಾತುಗಳು. ಯಾಕಂದರೆ ಅವನು ನಯ ಎಂದು ಬಾಯಿ ತಪ್ಪಿ ಹೇಳುತ್ತಿದ್ದ ಅಮೃತರವರ ಮಾತಿಗೆ ಪೂರ್ಣ ಅವರನ್ನೇ ನೋಡಿದರು. ತಕ್ಷಣ ಬಾಯಿ ಮುಚ್ಚಿದರವರು. ಯಶಸ್ವಿನಿ ಮುಖ ನೋಡುತ್ತಾ ಕುಳಿತಳು. ಯಾಕಿಲ್ಲ ಯಶಸ್ವಿನಿ, ಅವನು ಹುಡುಗಿರ ಜೊತೆ ಗೆಳೆತನ ಮಾಡೋದಿಲ್ಲ ಎಂದರು ಪೂರ್ಣ. ಗೆಳೆತನ ಮಾಡ್ತಾನೋ ಇಲ್ವೋ, ಆದರೆ ಜಗಳ ಮಾತ್ರ ತುಂಬ ಚೆನ್ನಾಗಿ ಮಾಡ್ತಾನೆ ಎಂದಳು ಮತ್ತವನನ್ನು ಅಣಕಿಸುತ್ತಾ. ನನ್ನ ಮಗನ ಬಗ್ಗೆ ಆಡ್ಕೋಬೇಡ ಯಶಸ್ವಿನಿ, ನನಗೆ ಕೋಪ ಬರುತ್ತೆ ಎಂದರು ಪೂರ್ಣ ಮುಖ ಉದಿಸಿಕೊಂಡವರಂತೆ. ಸಾರಿ ಆಂಟಿ, ಆದರೆ ಅಭಿ ನನ್ನ ಜೊತೆ ಜಗಳ ಮಾಡಿದ್ನಲ್ಲ, ಅದಕ್ಕೆ ಈಗ ಆ ಜಗಳನೆಲ್ಲ ಮರೆತು ಅವನ ಜೊತೆ ಗೆಳೆತನ ಬೆಳೆಸಬೇಕು ಅಂತ ಬಂದೆ ನಾನು. ಆದರೆ ನೀವು ಆಗೋದಿಲ್ಲ ಅಂತಿದ್ದೀರಲ್ಲ. ಇರೋದನ್ನೇ ಹೇಳಿದ್ದು ಎಂದರು ಶರಾವತಿ ಅಜ್ಜಿ. ಮತ್ತು ನಾನು ಫ್ರೆಂಡ್ ಆಗಿರೋದಕ್ಕೆ ಆಗೋದಿಲ್ವ ನಿಮ್ಮ ಫ್ಯಾಮಿಲಿಗೆ? ನನಗೆ ನಿಮ್ಮ ಫ್ಯಾಮಿಲಿ ತುಂಬ ಇಷ್ಟ ಆಗಿದೆ ಅಜ್ಜಿ. ನಮಗೆಲ್ಲ ನೀನು ಫ್ರೆಂಡ್ ಆಗಬಹುದು, ಆದರೆ ಅಭಿರಾಮ್ ಮತ್ತು ಅಥರ್ವನಿಗೆ ಡೌಟ್ ಎಂದರು ಅಮೃತ ಈಗ ಅವಳ ಮೇಲಿನ ಕೋಪ ಬಿಟ್ಟು. ಹೌದಾ, ಹಾಗಾದರೆ ಅವರಿಗೆ ಫ್ರೆಂಡ್ ಆಗೋದಕ್ಕೆ ನಾನು ಏನು ಮಾಡಬೇಕು ಹೇಳಿ ಪರಿಹಾರ ಕೇಳಿದಳು ಅವರನ್ನೇ. ಅದು ನಮಗೆಲ್ಲ ಗೊತ್ತಿಲ್ಲ, ಏನಾದರೂ ಮಾಡು, ಆದರೆ ಅವನಿಗೆ ತೊಂದರೆ ಕೊಡಬೇಡ ಅಷ್ಟೇ ಎಚ್ಚರಿಕೆ ಎಂಬಂತೆ ಹೇಳಿದರು ಪೂರ್ಣ. ಅವನಿಗೆ ನನ್ನಿಂದ ತೊಂದರೆ ಆಗೋದಿಲ್ಲ ಆಂಟಿ ಇನ್ಮೇಲಿಂದ, ಯಾಕಂದರೆ ನಿಮ್ಮ ಮಗ ಏನು ಅಂತ ನನಗೆ ಚೆನ್ನಾಗಿ ಅರ್ಥ ಆಗಿದೆ ಎಂದಳು ಹಿಂದಿನ ದಿನ ನಡೆದದ್ದನ್ನು ಜ್ಞಾಪಿಸಿಕೊಂಡು. ಅವನು ಚಿನ್ನ ಯಶಸ್ವಿನಿ, ಅವನ ಸ್ನೇಹ ಪ್ರೀತಿ ಪಡೆಯೋ ಹೆಣ್ಣು ನಿಜವಾಗ್ಲೂ ಅದೃಷ್ಟವಂತೆ ಹೊಗಳಿದರು ಅಜ್ಜಿ ಮೊಮ್ಮಗನನ್ನು. ಆ ಅದೃಷ್ಟವಂತೆ ನಾನಲ್ಲ ಅಂತೀರಾ ಅಜ್ಜಿ? ಪ್ರಯತ್ನ ಪಡು, ಆದರೂ ಆಗಬಹುದು ಎಂದಾಗ ಪೂರ್ಣರವರಿಗೆ ನಯನ ನೆನಪಾದಳು. ಆ ಅದೃಷ್ಟನ ಅವನು ಬೇಡವಾದವರಿಗೆ ಕೊಡೋಕೆ ಈಗಲೂ ಕಾಯ್ತಿದ್ದಾನೆ ಎಂದರು ಭಾವುಕರಾಗಿ. ನನಗೆ ಅರ್ಥ ಆಗಲಿಲ್ಲ ಆಂಟಿ ಎಂದಳು ಯಶಸ್ವಿನಿ. ಏನಿಲ್ಲ ಬಿಡು, ಇಷ್ಟೆಲ್ಲ ಮಾತು ಯಾಕೆ ಯಶಸ್ವಿನಿ? ನೀನು ನಮ್ಮ ಫ್ಯಾಮಿಲಿ ಫ್ರೆಂಡ್ ಆಗೋದಕ್ಕೆ ನಾವು ಬೇಡ ಅನ್ನೋದಿಲ್ಲ. ನಿನ್ನ ಒಳ್ಳೆ ಮನಸ್ಸು ನಮಗೆ ಅರ್ಥ ಆಗುತ್ತೆ, ಆದರೆ ನಿನ್ನ ತಂದೆಯಿಂದ ಏನು ಸಮಸ್ಯೆ ಆಗಬಾರ್ದು ನೋಡು. ಇದಕ್ಕೆ ಮೊದಲೇ ಅವರಿಗೂ ಇವರಿಗೂ ಆಗಬರೋದಿಲ್ಲ, ಗೊತ್ತಿದೆ ಆಂಟಿ. ಅದಕ್ಕೆ ಹೇಳಿದ್ನಲ್ಲ, ನಾನು ಈ ಫ್ರೆಂಡ್ಶಿಪ್ನಿಂದ ಅಪ್ಪನ ನಾನು ಬದಲಾಯಿಸ್ತೀನಿ. ಭಾರ್ಗವ್ ಸರ್ ಮೇಲಿರೋ ಅವ್ರ ಕೋಪನ ನಾನು ಕರಗಿಸ್ತೀನಿ, ಅವರಿಬ್ಬರನ್ನು ಫ್ರೆಂಡ್ಸ್ ಮಾಡ್ತೀನಿ ಎಂದಳು ಭರವಸೆಯೊಂದಿಗೆ. ನನ್ನ ಮಗ ಯಾರಿಗೂ ದ್ವೇಷ ಮಾಡೋದಿಲ್ಲ ಯಶಸ್ವಿನಿ, ನೀನು ಬದಲಾಯಿಸಬೇಕಾಗಿರೋದು ನಿಮ್ಮ ಅಪ್ಪನ್ನ ಎಂದರು ಅಜ್ಜಿ. ಹಾಂ ಅಜ್ಜಿ, ಗೊತ್ತು. ನೀವು ನನ್ನ ಗೆಳೆತನ ಒಪ್ಕೋತೀನಿ ಅಂತ ಹೇಳಿದ್ರಲ್ಲ, ಖುಷಿಯಾಯಿತು ನನಗೆ. ಇನ್ನು ಮುಂದೆ ನಾನು ನಿಮ್ಮ ಮನೆಗೆ ಯಾವಾಗ ಬೇಕಾದರೂ ಬರಬಹುದಲ್ವಾ ಅಪ್ಪಣೆಗಾಗಿ ಕೇಳಿದಳು. ಹಾಂ ಬಾ, ನಮಗೇನೂ ತೊಂದರೆ ಇಲ್ಲ ಎಂದ ಶರಾವತಿ ಅಜ್ಜಿಗೆ ಅವಳ ಒಳ್ಳೆಯ ಮನ ಅರ್ಥವಾಗಿತ್ತು ಹಿಂದಿನ ದಿನವೇ. ಭಾರ್ಗವರಂತೆ ಬಹುಬೇಗ ಗ್ರಹಿಸಿದ್ದರವರು. ಥ್ಯಾಂಕ್ ಯು ಅಜ್ಜಿ ಎನ್ನುತ್ತಾ ಮೇಲೆದ್ದವಳು ಬರ್ತೀನಿ ಆಂಟಿ ಎಂದಳು ಪೂರ್ಣ ಮತ್ತು ಅಮೃತರನ್ನು ನೋಡುತ್ತಾ. ಟೀ ಕುಡಿಯುವಂತೆ ಬಾ ಯಶಸ್ವಿನಿ ಕರೆದರು ಪೂರ್ಣ. ಬೇಡ ಆಂಟಿ, ಇಟ್ಸ್ ಓಕೆ, ಮತ್ತೆ ಬರ್ತೀನಿ ಎನ್ನುತ್ತಾ ಹೊರ ನಡೆದಳು. ಅತ್ತೆ, ಇವಳು ಅವಳ ಅಪ್ಪನ ಹಾಗಿದ್ರೆ ಏನು ಮಾಡ್ತೀರಾ? ನೀವು ಅವಳನ್ನು ಮನೆ ಒಳಗೆ ಸೇರಿಸಬಾರ್ದಿತ್ತು ಎಂದರು ಅಮೃತ. ಅವಳ ಗುಣ ಏನು ಅಂತ ನಿನ್ನೆನೇ ಗೊತ್ತಾಗಿದೆ ಅಮೃತ. ಅವಳಪ್ಪನ ಹಾಗಲ್ಲ ಇವಳು. ಹೋಗಲಿ ಬಿಡು, ಏನೋ ಗೆಳೆತನ ಅಂತ ಅಂತಿದ್ದಾಳೆ, ನೋಡೋಣ ಏನು ಮಾಡ್ತಾಳೆ ಅಂತ ಎಂದರು. ಗೆಳೆತನ ಅಂದ್ಕೊಂಡು ಅವಳಪ್ಪ ನಮ್ಮ ಜೊತೆ ಜಗಳಕ್ಕೆ ಬಂದರೆ ಏನು ಮಾಡ್ತೀರಾ? ಮುಂದಾಲೋಚನೆ ಮಾಡಿ ಕೇಳಿದರು. ಅವನಿಗೆ ಅಷ್ಟೊಂದು ಧೈರ್ಯ ಇಲ್ಲ ಬಿಡು. ಅಕ್ಕ, ನೀವೇನು ಹೇಳ್ತೀರಾ? ಪೂರ್ಣರನ್ನು ಕೇಳಿದಳು. ನನಗೂ
ಈ ಹುಡುಗಿ ಆ ಥರ ಅಲ್ಲ ಅನಿಸುತ್ತೆ ಅಮೃತ. ಅವಳು ಹೇಳಿರೋ ಹಾಗೆ ಅವಳಪ್ಪ ನಮ್ಮ ಜೊತೆ ಇರೋ ಕೋಪ ದ್ವೇಷ ಬಿಟ್ಟರೆ ಸಾಕು. ಆದರೂ ಇವಳು ಬಂದು ಹೋಗಿದ್ದನ್ನು ಇವ್ರ ಕಿವಿಗೆ ಹಾಕ್ತೀನಿ ಎಂದವರು ಭಾರ್ಗವರವರಿಗೆ ಕರೆ ಮಾಡಲು ಎದ್ದು ನಡೆದರು. ಅವರಾದರೆ ಒಮ್ಮೆ ಸೂಕ್ಷ್ಮವಾಗಿ ಎಲ್ಲವನ್ನೂ ವಿಚಾರಿಸುವವರಲ್ಲವೇ? ಅತಿ ಹೆಚ್ಚಿನ ಕಥೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ SH ಅವರನ್ನು.